ಗವಿಸಿದ್ದೇಶ್ವರ ಮಹಾರಥೋತ್ಸವ ದಕ್ಷಿಣ ಭಾರತದ ಕುಂಭಮೇಳವೆಂದೇ ಫೇಮಸ್ ಆಗಿದೆ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಗೆ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಐಕೂರು ಗ್ರಾಮದಲ್ಲಿ ಮಹಿಳಾ ಭಕ್ತರು ಶ್ರದ್ಧಾ ಭಕ್ತಿಯಿಂದ ರೊಟ್ಟಿಯನ್ನ ತಯಾರಿಸಿ ಕಳಿಸಿಕೊಟ್ಟಿದ್ದಾರೆ. ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಮಹಾರಥೋತ್ಸವವು ದಕ್ಷಿಣ ಭಾರತದ ಕುಂಭಮೇಳವೆಂದೇ ಫೇಮಸ್ ಆಗಿದೆ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಗೆ ಯಾದಗಿರಿ ರೊಟ್ಟಿ ಕಳಿಸಲಾಗಿದೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಐಕೂರು ಗ್ರಾಮದಲ್ಲಿ ಮಹಿಳಾ ಭಕ್ತರು ಶ್ರದ್ಧಾ ಭಕ್ತಿಯಿಂದ ರೊಟ್ಟಿಯನ್ನ ತಯಾರಿಸಿದ್ರು. ಐಕೂರು ಗ್ರಾಮದ ಗವಿಸಿದ್ದೇಶ್ವರ ಭಕ್ತರು 11,000 ರೊಟ್ಟಿಯನ್ನ ಮಾಡಿ ಜಾತ್ರೆಗೆ ದಾಸೋಹ ನಿಮಿತ್ತವಾಗಿ 11,000 ರೊಟ್ಟಿ ಸೇವೆ ಕಲ್ಪಿಸಿದ್ದಾರೆ. ಜಾತ್ರೆಗೆ ಐಕೂರು ಭಕ್ತರ ಟ್ರ್ಯಾಕ್ಟರ್ನಲ್ಲಿ 11,000 ರೊಟ್ಟಿಯನ್ನ ತೆಗೆದುಕೊಂಡು ಹೋಗಿದ್ದಾರೆ. ಭಕ್ತರು ತನುಮನದಿಂದ ತಯಾರಿಸಿದ ರೊಟ್ಟಿಯನ್ನ ಶ್ರದ್ಧಾ ಭಕ್ತಿಯೊಂದಿಗೆ ತೆಗೆದುಕೊಂಡು ಹೋಗಲಾಗಿದೆ. ಗ್ರಾಮದ ಭಕ್ತರಿಗೆ ಮುಖಂಡ ಚಂದ್ರಶೇಖರ ಗೌಡ ಮಾಗನೂರು ಹಾಗೂ ಮುಖಂಡರು ಸನ್ಮಾನಿಸಿ ಗೌರವಿಸಿದ್ರು. ಇಂದಿನ ನಡೆದಾಡುವ ಯುಗ ಪುರುಷ ಕಲ್ಯಾಣ ಕರ್ನಾಟಕದ ನಡೆದಾಡ ದೇವರಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಭಿನವ ಶ್ರೀ ಗವಿಸಿದ್ದೇಶ್ವರ ಅಪ್ಪಗಳ ಇವತ್ತ ಗ್ರಾಮೀಣ ಭಾಗದಿಂದ ಯಾದಗಿರಿ ವಿಧಾನಸಭಾ ಕ್ಷೇತ್ರ ವಡಗೇರಿ ತಾಲೂಕು ಐಕೂರು ಗ್ರಾಮದ ಇಷ್ಟೆಲ್ಲ ನಮ್ಮ ಬಂಧುಗಳು ಯಾವುದೇ ರೊಟ್ಟಿ ಮಿಷನ್ ಇರ್ಲಾರ್ದೆ ಇವತ್ತು ಕೈಲೇ ಬಡದು ಕೇರಿ ರೊಟ್ಟಿಗಳನ್ನು 11,000 ರೊಟ್ಟಿ ಇವತ್ತ ಯಾದಗಿರಿ ತಾಲೂಕು ವಡಗೇರಿ ತಾಲೂಕು ಐಕೂರು ಗ್ರಾಮದಿಂದ ಇವತ್ತು ಹೋಯ್ತಾರೆ. ನಾನು ಅವ್ರಿಗೆ ಮೊದಲ ಹೃತ್ಪೂರ್ವಕವಾಗಿ ಎಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕೆ ನಾನು ಹೇಳ್ತೀನಿ ಅಂದ್ರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಧರ್ಮ ಎಲ್ಲೈತೆ ಅಂದ್ರೆ ಅದು ಕರ್ನಾಟಕದಲ್ಲಿ. ಇಲ್ಲಿ ಯುಗ ಪುರುಷರು ಹುಟ್ಟಿದ್ದಾರೆ. ಉದಾಹರಣೆ ತುಮಕೂರು ಸಿದ್ಧಗಂಗಾ ಶ್ರೀಗಳು ಇರ್ಬೋದು, ಕಲಬುರಗಿ ಶರಣಬಸಪ್ಪ ಅಪ್ಪಗಳು ಇರ್ಬೋದು, ನಮ್ಮ ವಿಜಯಪುರದ ಸಿದ್ದೇಶ್ವರ ಸ್ವಾಮಿಗಳು ಇರ್ಬೋದು. ಅವರೆಲ್ಲ ಇವತ್ತು ನಾವು ನೋಡ್ಲಿಕ್ಕೆ ಸಿಗಲ್ಲ ಅಂತ ದುಃಖ ಆಗಿತ್ತು. ಆದ್ರೆ ಆ ದುಃಖವನ್ನು ಮರೆಸಿದಂತ ಮತ್ತೊಬ್ಬ ಪರಮಾತ್ಮ ಯಾರಂತಂದ್ರೆ ಅಭಿನವ ಗವಿಸಿದ್ದೇಶ್ವರ ಅಪ್ಪಗಳು ಇವತ್ತು ನಮ್ಮ ಜೊತೆ ಸಿಕ್ಕಾರೆ. ಅದು ನಮ್ಮೆಲ್ಲರ ಪುಣ್ಯ. ಯಾಕಂತಂದ್ರೆ ಅವರು 100 ಮಂದಿ ಯಾರ್ಯಾರೋ ರಾಜಕಾರಣಿಗೆ ಏನೇನೋ ಎಲ್ಲಿ ಹೇಳಿದ್ರು, ಒಂದು ದಿನ ಕಿಸೆ ಇಲ್ಲಾರ್ದ ಹೆಂಗ ಗವಿಸಿದ್ದೇಶ್ವರ ಸಿದ್ದೇಶ್ವರ ಸ್ವಾಮಿಗಳಿದ್ರು ಹಂಗ ಇವತ್ತ ಇಡೀ ಮಾನವ ಧರ್ಮಕ್ಕೆ ಕಿಸೆ ಕೊಟ್ಟು ನೀವು ಉಂಡ್ರಪ್ಪ ನನಗ್ ಕಿಸೆ ಬೇಡ ಅಂತ ಯಾರಾದ್ರೂ ಇದ್ರ ನಮ್ಮ ಗವಿಸಿದ್ದೇಶ್ವರ ಅಪ್ಪಗಳು ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಅಲ್ಲಿ ಇವತ್ತ 3ನೇ ವರ್ಷ ನಮ್ಮ ಗ್ರಾಮದಿಂದ ಹೋಗ್ತಾ ಇದ್ರೆ ಐಕೂರು ಗ್ರಾಮದಿಂದ ನಮ್ಮ ವಿಧಾನಸಭಾ ಕ್ಷೇತ್ರದ ಯಾದಗಿರಿ ವಿಧಾನಸಭಾ ಐಕೂರು ಗ್ರಾಮದಿಂದ ಇದ್ರೆ ಅವ್ರಿಗೆ ನಾವು ಪೂರಕ ಅಭಿನಂದನೆ ಸಲ್ಲಿಸಬೇಕು. ಇಂತಿನ ಒಂದು ದಿನಮಾನಗಳ ಕಾಲದಲ್ಲಿ ಇಂಥ ಧರ್ಮದ ಬಗ್ಗೆ ಇವರೆಲ್ಲರೂ ಇದ್ದಾರಲ್ಲ, ಈ ಒಂದು ಯುವಕರಿಗೆ ನಾನು ಎಷ್ಟು ಹೇಳಿದ್ರು ಒಂದು ಕೃತಜ್ಞತೆ ಐತೆ. ಅದ್ರ ಜೊತೆಗೆಲ್ಲ ಹಿರಿಯರು ಕೂಡ ಇದ್ದಾರೆ, ಶ್ರೀಗಳು ಕೂಡ ಇದ್ದಾರೆ. ಬರುವಂತ ದಿನಗಳಲ್ಲಿ ಧರ್ಮ ಉಳಿಬೇಕಂದ್ರೆ ಇಂಥ ಕಾರ್ಯ ಮಾಡೋದು ಬಹಳ ಅಭೂತಪೂರ್ವ. ಅಂತ ಕಾರ್ಯ ಎಲ್ಲಿಯಾದ್ರೂ ನಡೆದಂದ್ರೆ ಅದು ಐಕೂರು ಗ್ರಾಮದಿಂದ ಈ ಭಾಗದ ಹೆಸರಾಗ್ಯದ ಅಂತ ಕೇಳಿ ಆ ಐಕೂರು ಗ್ರಾಮದ ಎಲ್ಲ ತಾಯಂದ್ರಿಗೆ, ಯಾಕಂದ್ರೆ ನಮ್ಮೆಲ್ಲ ಯುವಕರು ಒಯ್ಬೇಕಂತಂದ್ರೆ ಮೊದಲು ನಾನು ತಾಯಂದ್ರ ಅವ್ರು ಯಾಕಂದ್ರೆ ಬಡ್ದು ಇವತ್ತು ಕಳ್ಸಕತ್ತಲ್ಲ, ಇದು ರೊಟ್ಟಿ ಅಲ್ಲ, ಇದು ಅಮೃತ ಹೋಗಕತ್ತದ. ಅಲ್ಲಿ ಹೋಗಿ ಅದನ್ನ ತಿಂದ್ರೆ ಅಮೃತ ಆಗುತ್ತೆ ಅಂತ ಹೇಳಕ್ ನಾನು ಇಚ್ಛೆ ಪಡ್ತೀನಿ. ಬ್ಯೂರೋ ರಿಪೋರ್ಟ್, ಯಶಸ್ವಿ ನ್ಯೂಸ್, ಯಾದಗಿರಿ.